ಭಾರತ ದೇಶದ ಇತಿಹಾಸ ಇತಿಹಾಸದ ಹಾಡು ಇದು, ಇತಿಹಾಸದ ಹಾಡು. ಭಾರತ ದೇಶದ ಇತಿಹಾಸ ಇತಿಹಾಸದ ಹಾಡು ಇದು, ಇತಿಹಾಸದ ಹಾಡು. ಭಾರತ ದೇಶದ ಇತಿಹಾಸ ಇತಿಹಾಸದ ಹಾಡು ಇದು, ಇತಿಹಾಸದ ಹಾಡು. ಭವ್ಯ ಪರಂಪರೆ ವಿಶ್ವದ ಎಲ್ಲೆಡೆಯಲ್ಲಿತ್ತು. ಭಾರತ ದೇಶಕ್ಕೆ ಭಾರತ ದೇಶವೇ ಸಾಟಿಯು ಎಂದು ಮೆರೆದಿತ್ತು. ಭಾರತ ಭಾರತ ಆಹಾ ಭಾರತ, ಭಾರತ ಮಾತೆಗೆ ಜಯವಿತ್ತು, ಭಾರತ ಭೂಮಿಗೆ ಸುಖವಿತ್ತು. ಮೆಣಸು ಜೀರಿಗೆ ಏಲಕ್ಕಿ ಲವಂಗ ವಿಶ್ವದ ಗಮನವ ಸೆಳೆದಿತ್ತು. ಬ್ರಿಟನ್ನು ಫ್ರಾನ್ಸು ಪೋರ್ಚುಗಲ್ಲಲ್ಲೂ ಗುಲ್ಲೋ ಗುಲ್ಲೋ ಆಗಿತ್ತು. ಭಾರತ ಭಾರತ ಆಹಾ ಭಾರತ ವಿಶ್ವದ ಗುಡಿಯಲ್ಲಿ ಮೊಳಗಿತ್ತು, ಭಾರತ ಮಾತೆಗೆ ಮೆರುಗಿತ್ತು. ಹಿಡಿದು ಭಾರತ ದೇಶಕ್ಕೆ ಬಿಳಿಯರ ಪಾದವು ಬೆಳೆದೋಯ್ತು. ದೇಶದ ರಾಜರ ಎತ್ತಿ ಕಟ್ಟುತ್ತಾ ಬಿಳಿಯರು ಭಾರತ ನುಂಗಾಯ್ತು. ಭಾರತ ಭಾರತ ಆಹಾ ಭಾರತ, ಭಾರತ ಬಿಳಿಯರ ವಶವಾಯಿತು, ಭಾರತ ತಾಯಿಗೆ ಸೆರೆಯಾಯಿತು. ನಮ್ಮಯ ಸಿರಿತನ ಮೆರೆತನ ಹಿರಿತನ ಎಲ್ಲವೂ ಲೂಟಿಯೂ ಆಗೋಯ್ತು. ಭಾರತ ಮಾತೆಯ ಗತ ವೈಭವವು ಮಾಗುವ ಕನಸಲಿ ಬಾಡೋಯ್ತು. ಭಾರತ ಭಾರತ ಆಹಾ ಭಾರತ, ಭಾರತೀಯರಿಗೆ ಜಪವಾಯಿತು, ಸ್ವತಂತ್ರ್ಯ ಹೋರಾಟ ಶುರುವಾಯಿತು. ಜಿಂದಾಬಾದ್ ಜಿಂದಾಬಾದ್ ಭಾರತ ಮಾತೆಗೆ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಭಾರತ ಮಾತೆಗೆ ಜಿಂದಾಬಾದ್. 1857ರ ಮಹಾದಂಗೆ ಜನಪ್ರಿಯ ಬಂಡಾಯದ ಮತ್ತು ಸ್ವಾತಂತ್ರ್ಯ ಸಮರದ ಲಕ್ಷಣಗಳನ್ನು ಪಡೆದು ಬಿಟ್ಟಿತು. ಡಾಲ್ ಹೌಸಿಯ ದತ್ತು ಪುತ್ರನಿಗೆ ಪಟ್ಟ ನಿರಾಕರಣ ನೀತಿ, ಯುದ್ಧಗಳು, ಬಿರುದುಗಳು ಮತ್ತು ವಿಶ್ರಾಂತಿ ವೇತನಗಳ ರದ್ದುಪಡಿಸುವಿಕೆಯಂತಹ ನ್ಯಾಯ ಬಾಹಿರ ನೀತಿಗಳು ದೇಶೀಯ ರಾಜರುಗಳಲ್ಲಿ ಅಶಾಂತಿಯನ್ನು ಮತ್ತು ಅತೃಪ್ತಿಯನ್ನು ಉಂಟುಮಾಡಿದವು. ನಾನಾ ಸಾಹೇಬ ಬಹದ್ದೂರ್ ಶಾ, ತಾತ್ಯಾ ಟೋಪಿ ಲಕ್ಷ್ಮೀಬಾಯಿ ಕೆಚ್ಚದೆಯಿಂದಲೇ ಆಂಗ್ಲರ ಎದುರಿಸಿ ವೀರ ಸ್ವರ್ಗವ ಸೇರಿದರು. ಭಾರತ ಭಾರತ ಆಹಾ ಭಾರತ, ಭಾರತ ಮಾತೆಗೆ ಸೆರೆ ಸಾಕು, ಆಂಗ್ಲರು ಭಾರತ ಬಿಡಬೇಕು, ಆಂಗ್ಲರು ಭಾರತ ಬಿಡಬೇಕು, ಆಂಗ್ಲರು ಭಾರತ ಬಿಡಬೇಕು. 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆ ಉದಯವಾಯಿತು. ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ದೀನ್ ಶಾ ವಾಚಾ, ಉಮೇಶ್ ಚಂದ್ರ ಬ್ಯಾನರ್ಜಿ ಮುಂತಾದ ಮಂದಗಾಮಿಗಳ ನಾಯಕತ್ವದಲ್ಲಿ 1885ರಿಂದ ಭಾರತ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಹಂತ ಪ್ರಾರಂಭವಾಯಿತು. ರಾಷ್ಟ್ರೀಯ ಚಳುವಳಿಯು 1906ರಲ್ಲಿ ತೀವ್ರ ಹೋರಾಟಗಾರರು ಮತ್ತು ಕ್ರಾಂತಿಕಾರರು ಹೆಚ್ಚು ಪ್ರಮುಖರಾದಾಗ ಎರಡನೇ ಹಂತವನ್ನು ಪ್ರವೇಶಿಸಿತು. ತಿಲಕ್ ಬಿಪಿನ್ ಲಜಪತರಾಯರು ತೀವ್ರ ಹೋರಾಟದ ನಾಯಕರು. ಸತ್ಯಾಗ್ರಹ ಮಂತ್ರ, ತೀವ್ರ ಹೋರಾಟ, ಎರಡು ಬಣಗಳು ಹುಟ್ಟಿದವು. ಭಾರತ ಭಾರತ ಆಹಾ ಭಾರತ, ಸ್ವರಾಜ್ಯ
ಜಪಿಸಿತ್ತು. 1919 ಏಪ್ರಿಲ್ 13ರಂದು ಅಮೃತಸರ ಜಲಿಯಾನ್ ವಾಲಾ ಉದ್ಯಾನದಲ್ಲಿ ತಮ್ಮ ಜನಪ್ರಿಯ ನಾಯಕರನ್ನು ಬಂಧಿಸಿದುದರ ವಿರುದ್ಧ ಪ್ರತಿಭಟಿಸಲು ಜನರು ಸೇರಿದ್ದರು. ಈ ಉದ್ಯಾನಕ್ಕೆ ಒಂದೇ ದ್ವಾರವಿದ್ದು ಮನೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಜನರಲ್ ಡಯರನು ಉದ್ಯಾನವನ್ನು ಸುತ್ತುವರೆದು ಎಚ್ಚರಿಕೆಯನ್ನೇ ಕೊಡದೆ ಗುಂಡಿನ ಸುರಿಮಳೆಯನ್ನು ಕರೆದನು. ಸಾವಿರಾರು ಜನರು ಸತ್ತರು ಮತ್ತು ಗಾಯಗೊಂಡರು. ಪಂಜಾಬಿನಲ್ಲಿ ಸೈನಿಕ ಶಾಸನ ಘೋಷಿಸಲ್ಪಟ್ಟಿತು. ಜನರಲ್ ಡಯರನ ಅಮಾನುಷ ಕೃತ್ಯಗಳ ಬಗ್ಗೆ ತೀವ್ರ ಟೀಕೆಗಳಾದವು. ಇದನ್ನು ಪ್ರತಿಭಟಿಸಿ ರವೀಂದ್ರನಾಥ ಠಾಕೂರರು ಬ್ರಿಟಿಷರು ತಮಗೆ ಕೊಟ್ಟಿದ್ದ ನೈಟ್ ಪದವಿಯನ್ನು ಪರಿತ್ಯಜಿಸಿದರು. ಇಲ್ಲಿಂದ ರಾಷ್ಟ್ರೀಯ ಚಳವಳಿಯ 3ನೇ ಹಂತ ಗಾಂಧೀಜಿಯವರ ನಾಯಕತ್ವದಲ್ಲಿ ಮುಂದುವರಿಯಿತು. ಜಲಿಯನ್ವಾಲಾ ಹತ್ಯಾಕಾಂಡ ಭಾರತೀಯರಿಗೆ ರೋಷೋಯ್ತು. ಮಾಡುವ ಇಲ್ಲವೇ ಮಡಿಯುವ ಎನ್ನುತ್ತ ಭಾರತೀಯರು ನಿಂತಾಯ್ತು. ಭಾರತ ಭಾರತ ಆಹಾ ಭಾರತ, ಭಾರತ ಘೋಷವು ಮೊಳಗಿತ್ತು. ಪೂರ್ಣ ಸ್ವರ